ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸುಮಾರು ದಿವಸ ಆಯಿತು ವಿಡಿಯೋ ಹಾಕಿರಲಿಲ್ಲ. ಇದು ವಿಡಿಯೋ ಆಲ್ರೆಡಿ ಮಾಡಿಟ್ಟಿದ್ದೆ, ಐಸ್ ಕ್ರೀಮ್ ಮಾಡೋದು. ಅದು ಇವಾಗ ಹಾಕ್ತಾಯಿದ್ದೀನಿ. ಬನ್ನಿ ಯಾವ ಥರ ಮಾಡೋದಂತ ನೋಡ್ಕೊಂಬರೋಣ. ನೋಡಿ, ಮೊದಲನಾಗಿ ಹಾಲಿನ ಪೌಡ್ರ್ ಬೇಕು. ಕಾಜು, ಬಾದಾಮ್, ಪಿಸ್ತಾ, ಏಲಕ್ಕಿ ಮತ್ತು ಸಕ್ಕರೆ ಮತ್ತು ಮಾಡಲು ಐಸ್ ಕ್ರೀಮ್ ಮಾಲ್ಟ್ ಬೇಕು. ಇಷ್ಟು ಬೇಕಾಗುತ್ತೆ ಐಟಮ್ಸು. ಇವಾಗ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ. ಇವಾಗ ಒಂದು ಜಾರ್ಗೆ ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀನಿ. ಇವು ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು. ಇವಾಗ ಒಂದು ಪಾತ್ರೆಯಲ್ಲಿ ಹಾಲಿಟ್ಟಿದ್ದೀನಿ ಬಿಸಿ ಹಾಕಿ. ಅದು ಕಾಯ್ತಾ ಇರಲಿ. ಇವಾಗ ಹಾಲಿನ ಪುಡಿ ತೊಗೊಂಡಿದ್ದೀನಿ, ಪೌಡ್ರು. ಅದು ಒಂದು ಲಮ್ಸ್ ಇಲ್ಲದೇ ಚೆನ್ನಾಗಿ ಕಲಿಸ್ಕೋಬೇಕು ಹಾಲಿನ ಪೌಡ್ರು. ಆಮೇಲೆ ಹಾಲು ಕುದಿ ಬಂದಮೇಲೆ ನೋಡಿ, ಈ ಥರ ಕುದಿತಾ ಇರಬೇಕಾದ್ರೇ ಹಾಲಿನ ಪೌಡ್ರ್ ಹಾಕ್ಕೊಳ್ಳಿ. ಸ್ವಲ್ಪ ತಿಕ್ನೆಸ್ ಜಾಸ್ತಿ ಬರಲಿ ಅಂತೇಳ್ಬಿಟ್ಟು ಹಾಕ್ಕೊಳ್ಳೋದಿದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈ ಬೇಸಿಗೆಯಲ್ಲಿ ಔಟ್ಸೈಡ್ ತಂದು ತಿನ್ನೋ ಬದಲು ಈ ಥರ ಮಾಡಿಕೊಡಿ ಮನೆಯಲ್ಲಿ. ಆಮೇಲೆ ಶುಗರ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಏಲಕ್ಕಿ ಈ ಥರ ಹಾಕ್ಬಿಟ್ಟು ಫ್ಲೇಮ್ನ ಕಮ್ಮಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು, ಸ್ವಲ್ಪ ಗಟ್ಟಿ ಬರೋ ತನಕ. ನೋಡಿ, ಇನ್ನೊಂದು ಕಡೆ ಸಕ್ಕರೆ ಕರಗಿಸ್ಕೊತಾ ಇದ್ದೀನಿ. ನೋಡಿ ಈ ಥರ. ಯಾಕಂದರೆ ಸ್ವಲ್ಪ ಹಾಲಿನ ಕಲರು ಚೇಂಜ್ ಆಗಲಿ ಅಂತ ಹೇಳ್ಬಿಟ್ಟು, ಸ್ವಲ್ಪ ಐಸ್ ಕ್ರೀಮ್ ಕಲರ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ. ಆಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಕುದ್ದಾದಮೇಲೆ ತಣ್ಣಗೆ ಹಾಕಿಬಿಡ್ಬೇಕು. ತಣ್ಣಗಾದಮೇಲೆ ಐಸ್ ಕ್ರೀಮ್ ಮಾಡೋ ಮಾಲ್ಟಲ್ಲಿ ಹಾಕ್ಬಿಟ್ಟು ಸುಮಾರು ಒಂದು 12 ಗಂಟೆ, ಇಲ್ಲ ಅಂತಂದರೆ ಈ ಥರ ಇದು ಐಸ್ ಕ್ರೀಮ್ ಏನಂತಂದರೆ ಸ್ವಲ್ಪ ಗಟ್ಟಿ ಚೆನ್ನಾಗಿ ಸೆಟ್ ಆಗಬೇಕು ಅಂದರೆ 1 ಡೇ 1 ನೈಟ್ ಆದರೆ ಇನ್ನು ಚೆನ್ನಾಗಿರುತ್ತೆ. ನೋಡಿ, ಈ ಥರ ಸೆಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡಿ. ಆಮೇಲೆ ಮಕ್ಳಿಗೆ ಕೊಡಬೇಡಿ ಪದೇ ಪದೇ ಎತ್ತು ನೋಡೋಕ್ಕೆ ಅಂತ ಹೇಳ್ಬಿಟ್ಟು. ಅದು ಒಂದು ಸರಿ ಇಟ್ಟರೆ ಚೆನ್ನಾಗಿರುತ್ತೆ. ಪದೇ ಪದೇ ಕೈ ಹಾಕಿ ನೋಡಿದ್ರೆ ಅದು ಐಸ್ ಕ್ರೀಮ್ ಆಗೋಲ್ಲ. ಇದು 2 ದಿವಸ ಟೈಮ್ ತೊಗೊಂತು ನೀಟಾಗಿ ಬರೋಕ್ಕೆ. ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಸ್ವಲ್ಪ ಐಸ್ ಕ್ರೀಮ್ ಜಾಸ್ತಿ ಕರ್ಗೋಗ್ತಾಯಿತ್ತು, ಬಟ್ ಟೇಸ್ಟ್ ಚೆನ್ನಾಗಿತ್ತು. ನಮ್ಮ ಅಲೋ ಕಾರ್ಯನ್ಗಂತೂ ಐಸ್ ಕ್ರೀಮ್ ತುಂಬ ಇಷ್ಟ ಆಗಿದೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ, ಮತ್ತು ಐಸ್ ಕ್ರೀಮ್ ಯಾವ ಥರ ಆಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.